ಈಗ ನೀನು ಫಸ್ಟ್ ಇದು ಕೇಳೋಕ್ಕಿಂತ ಮುಂಚಿತವಾಗಿ ನಿನ್ನೆ ರಾತ್ರಿ ಫಸ್ಟ್ ಟೈಮ್ ನಾನು ಇನ್ಸ್ಟಾಗ್ರಾಮೆಲ್ಲ ನೋಡ್ತಿರಲಿಲ್ಲ. ಈಗ ನಾನು ನೋಡಿದೆ, ನೀವು ಯಾರು ಟಿ ವಿ ಆಗ್ತಿರಲಿಲ್ಲ. ಸಿದ್ದರಾಮಯ್ಯನವರು ವಿಚಾರ ಇರಲಿ, ನನ್ನ ವಿಚಾರ ಇರಲಿ, ಯಡಿಯೂರಪ್ಪ ಹೇಳಿರೋದು ವಿಚಾರ, ಕುಮಾರಸ್ವಾಮಿ ಹೇಳಿದ ವಿಚಾರ, ದೇವೇಗೌಡರು ಹೇಳಿದ ವಿಚಾರ, ಶೋಭಕ್ಕನ್ನು ಕಳಿಸಿದ್ರಿಂದ ಹಿಡಿದು ಅವ್ರ ಮನೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆಲ್ಲ ಗೊತ್ತಾಯ್ತು. ಅದನ್ನ ಯಾಕೆ ನೀ ಆಗ್ತಾ ಇತ್ತ ಇನ್ನು ಟಿವಿ ತೋರಿಸ್ತಾರಲ್ಲ ಡೈಲಾಗ್ಗಳೆಲ್ಲ. ಸರ್, ಮಹಿಳಾ ಆಯೋಗ, ನಿಮ್ಮ ರಾಜ್ಯದ ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಒಬ್ಬ ನಾಯಕರ ವಿರುದ್ಧವಾಗಿ ಹಾಸನದಲ್ಲಿ ಅವರು ವಿಡಿಯೋ ಸರ್ಕ್ಯುಲೇಟ್ ಆಗ್ತಿದೆ, ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸರ್ಕಾರದ ಏನು ನೋಡಿಯಪ್ಪ, ಪೆನ್ ಡ್ರೈವ್ ಕುಮಾರಣ್ಣ ಗೊತ್ತು, ಅವ್ರ ಜೋಬಲ್ಲಿ ಇಟ್ಕೊಂಡಿರೋದು ನಾನು ಹೇಳಿದ್ರು. ಇಲ್ಲಿದೆ ಅಂತ ಕುಮಾರಣ್ಣ ಹೇಳಿದ್ರು. ನಾವು ಗೊತ್ತಾಗಿರಲಿಲ್ಲ ಯಾವ ಪೆನ್ ಡ್ರೈವ್. ಈಗ ಗೊತ್ತಾಯ್ತು ನನಗೆ ಪೆನ್ ಡ್ರೈವ್ ಅಂತ. ಅದಕ್ಕೆ ಕುಮಾರಸ್ವಾಮಿ ಅವರು ನೀವು ಕೇಳಬೇಕು. ನಮ್ಮ ಎರಡನೇದು, ನೀವು ಸುಳ್ಳು ಹೇಳ್ತಾ ಇದ್ದೀರಿ. ನೀವು ಪ್ರೆಸ್ ಅವರು ನೀವು ಸತ್ಯ ಹೇಳ್ತೀರಿ. ಯಾವುದೋ ನಾಯಕರು ಅಂತ ಹೇಳಿದ್ರೆ ನಾಯಕರಲ್ಲ, ಈಸ್ ಎ ಪಾರ್ಲಿಮೆಂಟ್ ಮೆಂಬರ್ ಆಫ್ ದಿ NDA. ಒಬ್ಬ ಸಂಸತ್ ಸದಸ್ಯರ ವಿಚಾರದಲ್ಲಿ NDA BJP ಪಾರ್ಟ್ನರ್. ಪ್ರಧಾನಮಂತ್ರಿಯವರು ಅದಕ್ಕೆ ಫಸ್ಟು ಅಶೋಕಣ್ಣ, ಕುಮಾರಣ್ಣ ಅವರೆಲ್ಲ ಫಸ್ಟ್ ಆನ್ಸರ್ ಮಾಡಬೇಕು. ಇದಕ್ಕೆ ಯಾರು ನಮ್ಮ ಈ ರಾಜ್ಯದ ಅಧ್ಯಕ್ಷರು, ನಮ್ಮ ಶೋಭಕ ಅವರೆಲ್ಲ MP ದೊಡ್ಡ ದೊಡ್ಡ ಧ್ವನಿ ಎತ್ತಿದ್ರಲ್ಲ. ಅಶ್ವತ್ಥನಾರಾಯಣ ಗಣಿಸ್ತಾನ ಮಾತಾಡ್ತಿದ್ದಾರ, ಇವೆಲ್ಲ ಗಣಿಸಿದಾರ ಅಂತ ಕರೆಕ್ಟ್. ಅದೆಲ್ಲ ಅವರು ಇದಕ್ಕೆ ಅವ್ರ ಪಾರ್ಟಿಲಿ ಇದೇನು ಕತೆ, ಸತ್ಯನ ಸುಳ್ಳ. ಆಮೇಲೆ ಅವರೇ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಅಂತ ನಾನು ಪೇಪರ್ ಓದಿದೆ. ಈ ಥರ ನಮ್ಮ ಹೆಸರನ್ನ ಮಸಿ ಬೆಳೆಯೋಕ್ಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರ ಎಲೆಕ್ಷನ್ ಏಜೆಂಟ್ ಕೇಳಿ ಒಂದು ಅರ್ಜಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಮಹಿಳಾ ಇವರು ಅದನ್ನೆಲ್ಲ ನೋಡಿ ಅದನ್ನೇನೋ ಒಂದು ಪೊಲೀಸ್ಗೆ, ನಮ್ಮ ಹೋಮ್ ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟ್ರಿಗೆ ಒಂದು ಪತ್ರ ಬರೆದಿದ್ದಾರೆ ಅಂತ ವಿಚಾರ ತಿಳಿಯಿತು. ಬಟ್ ನೀವು ಯಾಕೋ ಮೌನವಾಗಿದ್ದೀರಿ, ಮೌನ ತಾಳ್ತಾ ಇದ್ದೀರಿ. ನನಗೆ ಗೊತ್ತಿಲ್ಲ, ರಾಜ್ಯಕ್ಕೆ ಸ್ವಲ್ಪ ಬೆಳಕಿನ ಸ್ವಲ್ಪ ಬೆಳಕು ಚೆಲ್ಲಬೇಕು ಅಂತ ನಿಮ್ಮನ್ನೇ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೇಳಿ, ಚೀಫ್ ಮಿನಿಸ್ಟರ್ನ ನೀವು ಕೇಳಬೇಕು, ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಕೇಳಬೇಕು. No, I know that I'm a government, ಬಟ್ ನಾನು ಅವ್ರಿಗೆ ಮಾತಾಡೋಕ್ಕಾಗಿಲ್ಲ. ನಾನು ಟಿವಿಲಿ ಕೆಲವು ತುಣುಕುಗಳು ಮಾತ್ರ ನೋಡಿದೆ. ನನಗೆ ವಿಡಿಯೋ ಕಳಿಸೋಕ್ಕೆ ಮಾತ್ರ ಕೆಲವು ವಿಚಾರ ಸುಮ್ಮನೆ ನನಗೆ ಬಂತು.